ಅಲ್ಲಿ ಕೇಳಿಸ್ಬೇಕು ಅಂತ ಮತ್ತೆ ಎಲ್ಲಿ ಕೇಳಿಸ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಮ್ಮಿ ಇಲ್ಲ ಗೈಸ್ ನಮ್ಮವ್ರದ್ದು ಆರ್ಕೆಸ್ಟ್ರಾ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು ಒಂದು ಟೈಮಲ್ಲಿ ಅಲ್ವಾ ನಮ್ಮ ಮನೆ ದೀಪ ಬೆಳಗುಗಳು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ಇವ್ರಮ್ಮ ಇವಳು ಗೊತ್ತಲ್ಲ ಹಾಸ್ಪಿಟ್ಲ್ ಇಂಜೆಕ್ಷನ್ ಎಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತು ಬೇಗ ಎದ್ದು ಬಿಟ್ಟಿದ್ದೀನಿ ಅಪರೂಪಕ್ಕೆ ನಾನು ಬೇಗ ಎದ್ದಿಲ್ಲ ಇವತ್ತು ನಮ್ಮೂರಲ್ಲಿ ಹಬ್ಬ ಅಲ್ವಾ ಸೊ ಮೇಲ್ಗಡೆ ನಮ್ಮ ಮನೆ ಮೇಲೆ ಮೈಕ್ ಹಾಕ್ಬಿಟ್ಟಿದ್ದಾರೆ ಆ ಸೌಂಡ್ಗೆ ಎಚ್ಚರ ಆಗೋಯ್ತು ಸೊ ಎದ್ದಿದ್ದು ಲೇಟ್ ಆಗಬಾರ್ದು ಅಂತ ಎದ್ದು ಬೇಗ ಇವತ್ತು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಇವತ್ತು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಬ್ಲಾಗು ಆ್ಯಂಡ್ ಸ್ನಾನ ಮಾಡಬೇಕು ಇನ್ನು ಇವತ್ತು ತುಂಬ ಕೆಲಸಗಳಿದೆ ಗೈಸ್ ಬನ್ನಿ ನೋಡೋಣ ಇವತ್ತು ಡೇ ಹೇಗಿರುತ್ತೆ ಅಂತ ಇನ್ನೇನು ಸ್ನಾನ ಮಾಡೋಕ್ಕಂತ ಹೋಗ್ತಾ ಇದ್ದೆ ನನ್ನ ಮಗ ಬಂದ್ಬಿಟ್ಟು ಅಲ್ಲಿ ಕೇಳಿಸ್ಬೇಕು ಅಂತ ಮತ್ತೆ ಎಲ್ಲಿ ಕೇಳಿಸ್ಬೇಕು ಅಲ್ಲೂ ಗೈಸ್ ಅಲ್ಲೂ ಸೊ ಡಾಕ್ಟರ್ ಮಜಾ ಡೆಂಟಿಸ್ಟ್ ಇಲ್ಲ ಮಜಾ ಇಲ್ಲ ಇದೆ ಕಣೋ ಬಾಕ್ಲು ಕಣೋ ಸರಿ ಗಿರೀಶ ಇವ್ರಿಗೆ ಕಣ ಫೋನ್ ಮಾಡಿದ್ದು ನಾನು ಸ್ಮೈಲ್ ಡೆಂಟಲ್ ಕ್ಲಿನಿಕ್ಕು ಹಣೆ ಬರ ಸರಿ ಇಲ್ಲ ಒಂದು ಅಲ್ಲಿ ಕೀಳ್ಸೋಕ್ಕೆ ಎಲ್ಲಿ ಕೀಳ್ಸೋಕ್ಕೆ ಅಲ್ಲಿ ಕೀಳ್ಸೋಕ್ಕೆ ಸೊ ಗೋಯಿಂಗ್ ಬ್ಯಾಕ್ ಟು ಹೋಮ್ ಈಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಗೈಸ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ಲ ಅಂದ್ಬಿಟ್ಟು ರಾಮನಗರ ಜಿಲ್ಲಾ ಆಸ್ಪತ್ರೆ ಬಂದಿದ್ದೀವಿ ಏನೋ ಮಚ್ಚ ಒಟ್ಟೆ ನಿಮಗೆ ಕೇಳಿಸ್ಬೇಕಲ್ಲಿ ಎಲ್ಲಿ ಅಲ್ಲಲ್ಲಿ ಬನ್ನಿ ನೋಡೋಣ ಇಲ್ಲಾದರೂ ನಡೆ ಬರೋಕ್ಕೆ ಡಾಕ್ಟರ್ ಸಿಗ್ತಾರಾ ಇಲ್ವಾ ಅಂತ ಕಿಳ್ಸಕ್ಕೆ ಎಲ್ಲೆಲ್ಲಿ ಓಡಾಡ್ಬೇಕು ನೋಡೋ ಮಚ್ಚ. A few moments later. ಅಲ್ಲಂತೂ ಕೀಳ್ಸೋಕ್ಕಾಗಿಲ್ಲ ಮೆಡಿಸಿನ್ಸ್ ತೊಗೊಂಡವನೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಮ್ಮಿ ಇಲ್ಲ ಗೈಸ್ ನಮ್ಮವ್ರದ್ದು ಬನ್ನಿ ಫಸ್ಟ್ ಹೋಗಿ ಸ್ನಾನ ಮಾಡಬೇಕು 2 hours later. ಸೊ ಗೈಸ್ ಸ್ನಾನ ಎಲ್ಲ ಮಾಡಿ ಈಗ ಕೊಟ್ಟು ಹಾಕೊಂಡು ರೆಡಿ ಆಗಿದ್ದೀನಿ ಫಾರ್ಮಲ್ ಬ್ಯಾಗಿ ಎಲ್ಲ ಕಾಲೇಜೆಲ್ಲ ಮುಗೀತು ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ತೋರಿಸ್ತೀನಿ ನೋಡಿ ಗೈಸ್ ಏನು ಕ್ಯೂಟಾಗಿದ್ದಾಳೆ ಸಿರಿ ಓಯ್ ಸಿರಿ ಯಾಕೆ ಹೊರಟೇ ಇದೆಯಲ್ಲಪ್ಪ ಮಾಮ ಖಾರ ಆಗ್ಬಿಡ್ತೀರ ಕುರ್ಕುರೆ ಸೊ ಗೈಸ್ ಅಷ್ಟೇ ಈಗ ಸದ್ಯಕ್ಕೆ ಈಗ ಅಮ್ಮ ಅಲ್ಲಿ ಒಳಗಡೆ ದೇವ್ರ ಪೂಜೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ತಂಗಿ ಕಾಂತಿ ಹೋಗುತ್ತೆ ಅವಾಗ ಬ್ಲಾಗ್ ಮಾಡ್ತೀನಿ ಗೈಸ್ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಲ್ಲ ಇದು ಗಾಡಿ ಗುಂಡ ಗೈಸ್ ಇದು ನಮ್ಮ ಮನೇಲಿ ಇದು ಇನ್ನೊಂದು ಬೇಕು ಕುಚ್ಚು ಈಗ ನನ್ನ ತಂಗಿ ಆರತಿ ಎತ್ಕೊಂಡು ಹೋಗ್ತಾ ಇದ್ದಾಳೆ ಆಚೆಗಡೆ ನಮ್ಮ ಮನೆ ಆರತಿ ನಮ್ಮ ಮನೆ ದೀಪ ಬೆಳಗುಗಳು ಭಾಗದಾಗಿ ಎಲ್ಲ ಆಯಿತು ನಮ್ಮಮ್ಮ ಇನ್ನು ರೆಡಿನೇ ಆಗಿಲ್ಲ ಯಾಕೆ ಹೇಳಿ ಎಲ್ರಿಗೂ ಅಡುಗೆ ಮಾಡ್ತಾರೆ ಸೊ ಸ್ವೀಟ್ ಹಾಕಿ ಇವಳು 3 ಮುಂಚೆ ರೆಡಿ ಆಗ್ಬಿಟ್ಟವಳೆ ಈಗ ಹೋಗ್ತಾ ಇದ್ದಾಳೆ ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆಗ್ತಾಳೆ ಈಗ ಅಲ್ಲಿ ನೋಡಿ ನನ್ನ ತಂಗಿ ಲಾಸ್ಟಲ್ಲಿ ನೋಡಿ ಸಿರಿ ಅವ್ರ ಅಕ್ಕ ಇಬ್ರು ಒಂದೇ ಥರ ಡ್ರೆಸ್ ಮಾಡ್ಕೋತಾರೆ ಯಾಕಂದ್ರೆ ಅವ್ರ ಡ್ರೆಸ್ ಹೊಲಿಯೋರೆ ಇವರು ಅವ್ರಿಗೆ ಪರ್ಸ್ನಲ್ ಕಾಸ್ಟ್ಯೂಮ್ ಡಿಸೈನರ್ ಇವರೇ ಇವ್ರಿಗೆ ನಮ್ಮ ಮನೆಯವ್ರು ಎಲ್ರಿಗೂ ಇವ್ರಿಗೆ ಕಾಸ್ಟ್ಯೂಮ್ ಡಿಸೈನರ್ ಸೊ ಇಲ್ಲಿ ಏನು ಹೋಗ್ತಾ ಇದ್ದಾರೆ ಈಗ ಆರತಿ ಎತ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಸಂಜೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಲ್ವಾ ಸಂಜೆ ಹೋಗ್ತೀವಿ ಈಗ ದೇವಸ್ಥಾನಕ್ಕೆ ನಮ್ಮೂರು ದೇವಸ್ಥಾನಕ್ಕೆ ಬಾಯ್ ಎಷ್ಟು ಗಂಟೆಗೆ ಬಂದಿದ್ಯಾ ಟೈಮ್ ಈಗ 4:35 ಊಟಕ್ಕೆ 2 ಗಂಟೆಗೆ ಬರ್ಬೇಕು ಫೋನ್ ಮಾಡ್ತಾರಾ ಎಷ್ಟು ಸಲ ಮಾಡ್ತಾರೆ ಎಷ್ಟು ಗಂಟೆಗೆ ಬರೋಕೆ ಹೇಳಿದ್ದು ನಿನಗೆ ದೌಲತ್ ದುರಂಕಾರ ಬಂದ್ಬಿಡೈತೆ ಬೆಂಗಳೂರಿಗೆ ಹೋಗ್ಬಿಡೋನಲ್ಲ ಇವಳಿಗೂ ಬೆಂಗಳೂರಿಗೆ ಹೋಗೋಣಲ್ಲ ಸಿಗ್ತಾರಲ್ಲ ಬೇಜಾರೇನಾ ದೌಲತ್ ಬಂದ್ಬಿಡೈತೆ 2 ಗಂಟೆಗೆ ಊಟಕ್ರೆ 4 ಗಂಟೆಗೆ ಬರ್ತಾರೆ ಬರ್ದವ್ರಲ್ಲ ಸೊ ಈಗ ಅವ್ರಿಗೆ ಊಟ ಹಾಕೊಂಡು ಬೇರೆ ಕಡೆ ಹೊರಗಡೆ ಹೋಗ್ಬೇಕು ವಾಟ್ಸ್ ದ ಪ್ಲಾನ್ ಟುಡೇ ದೇವಸ್ಥಾನಕ್ಕೂ
ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ. ಈ ರೇಂಜ್ಗೆ ಆಕ್ಚುಲಿ ಒಂದು ಅಗ್ಲು ಬಿಟ್ಟಂಗೆ ಈಸಿ ಇಲ್ಲ, ಒಂದೇ ಒಂದು ಅಗ್ಲು ಬಿಟ್ಟಿದ್ಯಲ್ಲ ಅಷ್ಟೇಳಿ ಮಾಡ್ಬಾರ್ದಂಗೆಲ್ಲ ತಿಂದ್ಬಿಟ್ಟು ಇದೊಳಗೆ ಐತಲ್ಲ ಇವಳಿಗೆ. ಇವಳು ಹೆಂಗೆ ಹೇಳ್ತಾಳೆ ಈಗ? ಆರ್ಕೆಸ್ಟ್ರಾ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಾ ಇದ್ಲು ಒಂದು ಟೈಮಲ್ಲಿ ಅಲ್ವಾ? ಪಟಾಕಿ ಹೊಡೆದು ಧೃತರಾಷ್ಟ್ರ. ಮುಂದೆ ದರ್ಶನ ಆಯ್ತು. ಕ್ಯೂವಲ್ಲಿ ನಿಂತಿರಿ, ಇವತ್ತೆಲ್ಲ ನಿಂತ್ಕೋಬೇಕಿತ್ತು. ಕ್ಯೂವಲ್ಲಿ ನಿಂತಿರಿ, ಇವತ್ತೆಲ್ಲ ನಿಂತ್ಕೋಬೇಕಿತ್ತು. ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಇಲ್ಲಿ ಕಳಗೇಟಲ್ಲಿ ನೋಡ್ಬಿಟ್ಟು ಗಾಯ್ಸ್ ಅವರಿಬ್ರು ಬರ್ಲಿಲ್ಲ, ಕಿಶೋರ್ ಮತ್ತೆ ಟಿಸಿ. ಅವ್ರ ಬ್ಲಾಗ್ ನೋಡೋವರೆಗೂ ಗೊತ್ತಾಗಲ್ಲ, ನಾವು ಹೇಳಲ್ಲ. ಸೊ ಈಗ ನೋಡ್ಬೇಕು ಗಾಯ್ಸ್, ದರ್ಶನ ಆಯ್ತು. ಈಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಜಾತ್ರೆಗೆ ರೆಡಿ ಆಗಬೇಕು, ಜಾತ್ರೆ ಥರ. ಬಾಯ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ರೆಕಾರ್ಡ್ ಮಾಡಿದೀನಿ, ಬಟ್ ಸೌಂಡ್ ಯಾವುದೋ ಅಷ್ಟು ಚೆನ್ನಾಗಿ ಕೇಳ್ತಿರಲ್ಲ. ಮೀಟ್ ಮೈ ಫ್ಯಾಮಿಲಿ. ನಮ್ಮವ್ವ, ನಮ್ಮ ಅವ್ವನ ಮಗಳು, ನಮ್ಮ ಅಮ್ಮವ್ರಮ್ಮ, ಆ್ಯಂಡ್ ಇವರು ನಮ್ಮ ಕಲ್ಪಕ್ಕ ಅಂತ ನಮ್ಮ ಅಕ್ಕ, ಇವರಮ್ಮ. ಇವಳು ಗೊತ್ತಲ್ಲ, ಹಾಸ್ಪಿಟ್ಲ್ ಇಂಜೆಕ್ಷನ್. ಇವಳು ನನ್ನ ತಂಗಿ ಫ್ರೆಂಡು, ನಮ್ಮಮ್ಮ. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಚಿಕ್ಕಮ್ಮನ ಮಗಳು. ಗೈಸ್, ಇವತ್ತಿಗೆ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಇನ್ನೂ ಕ್ರೇಜಿ ಆಗಿರುತ್ತೆ. ಇವಾಗ ನಮ್ಮೂರು ಜಾತ್ರೆ ಏನಿದೆ, ಮೇನ್ ಜಾತ್ರೆ, ಈಗ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಜಾತ್ರೆಗೆ ಫಾರ್ಮಲ್ಸ್ ಎಲ್ಲ ಹೋಗ್ಬಾರ್ದು, ಜಾತ್ರೆ ಥರನೇ ಹೋಗ್ಬೇಕು. ಸೊ ಬನ್ನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.